ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಶುಕ್ರವಾರದ ಪಂಚಾಂಗದ ವಿಶೇಷತೆ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ನೀಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಶುಕ್ರವಾರದ ಪಂಚಾಂಗದ ವಿಶೇಷತೆ ಹಾಗೆ ದಿನದ ಮಹತ್ವವನ್ನು ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಧನಿಷ್ಠ ನಕ್ಷತ್ರ ಈ ದಿವಸ. ಶುಕ್ರವಾರದಲ್ಲಿ ಏಕಾದಶಿ ತಿಥಿ ಬಂದಿದೆ. ವಿಷ್ಣುವಿನ ಹಾಗೂ ಮಹಾಲಕ್ಷ್ಮಿ ಅವರಿಬ್ಬರೂ ಒಬ್ಬರನ್ನು ಬಿಟ್ಟು ಒಬ್ಬರಿಲ್ಲ. ಹೇಗೆ ಶಿವಶಕ್ತಿಯರೋ ಹಾಗೆ ಲಕ್ಷ್ಮಿ ಹಾಗೂ ನಾರಾಯಣರು. ಹೀಗಾಗಿ ದಾಂಪತ್ಯಾನುರಾಗ. ಯಾರಿಗಾದರೂ ಎಷ್ಟೋ ಜನ ಮದುವೆ ಇತ್ತೀಚೆಗಂತೂ ವಿಪರೀತವಾಗಿಬಿಟ್ಟಿದೆ. ಮದುವೆಯಾಗಿ 1 ವರ್ಷವೂ ಕಳೆದಿರೋದಿಲ್ಲ, ಆಗಲೇ ಇಬ್ಬಾಗವಾಗಿಬಿಡ್ತಾರೆ. ಸಾಕು ಅನಿಸ್ಬಿಡುತ್ತೆ ಬದುಕು. ಯಾಕೆ ಅಷ್ಟು ಅಸಹನೆ? ಯಾಕೆ ಅಂತಂದರೆ ನಮ್ಮ ಬಯಕೆಗಳು, ನಮ್ಮ ತೀರದ ದಾಹ, ಅದು ಕಾರಣ. ಮತ್ತು ಕೋಪ, ಕಾಮಯೇಷ. ಭಗವದ್ಗೀತೆ ಕೃಷ್ಣ ಏನು ಹೇಳಿದ ಅನ್ನೋದು ಪರಮಸತ್ಯ. ಅದು ಕಾಮಯೇಷಃ ಕ್ರೋಧಯೇಷಃ. ಇವೆರಡರಿಂದನೇ ಮನುಷ್ಯ ಯಾಕೆ, ಹೌದು ಎಲ್ಲ ಇದ್ದು ಕೂಡ ಯಾಕೆ ಹಿಂಗೆ ಆಡ್ತಾನೆ ಮನುಷ್ಯ, ಯಾಕೆ ವ್ಯಥೆಗೆ ದುಃಖಕ್ಕೆ ಒಳಗಾಗ್ತಾನೆ ಅಂತಂದರೆ ಕಾಮಕ್ರೋಧ. ಒಂದು ಬಯಕೆ, ಮತ್ತೊಂದು ಸಿಟ್ಟು. ಯಾವಾಗ ಬಯಕೆ ಸಿಗಲ್ವೋ, ಅಂದರೆ ಬಯಸಿದ್ದು ಸಿಗೋದಿಲ್ವೋ, ತಕ್ಷಣ ಅದು ಕೋಪವಾಗಿ ಮಾರ್ಪಡುತ್ತೆ. ಇವೆರಡು ಮನುಷ್ಯರನ್ನು ತಿಂದಾಕತ್ತೆ, ಮುಖ್ಯವಾಗಿ ಈ ಸಂಸಾರ. ಹೀಗಾಗಿ ಯಾರಿಗಾದರೂ ಇಂಥದ್ದೊಂದು ಕಲಹ, ಇಂಥದ್ದೊಂದು ಜಗಳ, ಮುನಿಸು, ಸಂಕಟ ಏರ್ಪಾಡಾಗ್ತಾ ಇದೆ ಅಂದರೆ ನೋಡಿ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಈ ದಿವಸ ಮಾಡಿ. ಆ ಮಂತ್ರದ ತರಂಗಗಳು ನಿಮ್ಮ ಹೃದಯದಲ್ಲಿ, ನಿಮ್ಮ ಬುದ್ಧಿಯಲ್ಲಿ ಎರಡೂ ಕಡೆ ಕೆಲಸ ಮಾಡುತ್ತೆ. ಬುದ್ಧಿಯ ಬದಲಾವಣೆ ಆಗುತ್ತೆ, ಹೃದಯ ಮೃದುವಾಗುತ್ತೆ. ಈ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.